ತಮಿಳುನಾಡಿನ ಚೆನ್ನೈ ಮೂಲದ ದಂಪತಿಯೊಬ್ರು ಗಂಡ ಹೆಂಡತಿ ಮಗು ಮೈಸೂರು ಅಕ್ಕಪಕ್ಕದ ಅಂದ್ರೆ ನಮ್ಮ ಕರ್ನಾಟಕದ ಮೈಸೂರಿನ ಅಕ್ಕಪಕ್ಕದ ಸ್ಥಳಗಳಾದ ಕುಶಾಲನಗರ, ಮಡಿಕೇರಿ, ಕೂರ್ಗ್ ಇವೆಲ್ಲ ಮೋಸ್ಟ್ ವಿಸಿಟೆಡ್ ಟೂರಿಸ್ಟ್ ಪ್ಲೇಸಸ್ ಆಫ್ ಕರ್ನಾಟಕ. ಈ ಒಂದು ಜಾಗಗಳಿಗೆ ಟ್ರಾವೆಲಿಂಗ್ ಅಂತ ಬಂದಿರ್ತಾರೆ. ಅಂತದ್ರಲ್ಲಿ ಇವತ್ತು ದುಬಾರೆ ಎಲಿಫೆಂಟ್ ಕ್ಯಾಂಪ್ಗೆ ಅವ್ರು ಹೋಗಿರ್ತಾರೆ. ಅಲ್ಲಿ ಅದೊಂದು ವ್ಯವಸ್ಥೆ, ಅಲ್ಲಿನ ವ್ಯವಸ್ಥೆ ಇರೋದೇ ಹಾಗೆ. ದುಬಾರೆ ಎಲಿಫೆಂಟ್ ಕ್ಯಾಂಪ್ ಫೇಮಸ್ ಆಗಿರೋದೇ ಅದಕ್ಕೆ. ಯಾರಂದ್ರೆ ಅವ್ರು ಅಲ್ಲಿ ಹೋಗೋದಿಕ್ ಆಗೋದಿಲ್ಲ. ದೇರ್ ಇಸ್ ಅ ವೆಲ್ ಮೇಂಟೈನ್ಡ್ ಅಥಾರಿಟಿ ಫಾರ್ ಇಟ್. ಅಲ್ಲಿ ಸಾಕಷ್ಟು ಟಿಕೆಟಿಂಗ್ ಕೌಂಟರ್ ಅಲ್ಲಿ ಜನ ಕೆಲಸ ಮಾಡ್ತಾರೆ. ಆನೆಗಳಿಗೆ ಟ್ರೈನಿಂಗ್ ಕೊಡಲಾಗಿರುತ್ತೆ. ಹಾಗೆ ಅಲ್ಲಿನ ಮಾವುತರಿಗೆ ಟ್ರೈನಿಂಗ್ ಕೊಡಲಾಗುತ್ತೆ. ಮೇಂಟೆನೆನ್ಸ್ಗೆ ಅಲ್ಲಿ ಜನ ಇದ್ದಾರೆ. ಅಲ್ಲಿಗೆ ಬರುವಂತಹ ಟೂರಿಸ್ಟ್ ಪ್ರವಾಸಿಗರು ಯಾರಿರುತ್ತೆ ಅವ್ರಿಗೆ ಒಂದಷ್ಟು ಟಿಕೆಟ್ ದರ ಇರುತ್ತೆ. 180 ರಿಂದ 300 ರೂಪಾಯಿವರೆಗೂ ಇರುತ್ತೆ ಅಂತ ಹೇಳ್ತಾರೆ. ಆ ಟಿಕೆಟ್ ತಗೊಂಡು ಅವ್ರು ಒಳಗಡೆ ಹೋದ್ರೆ ಅವರಿಗೆ ಆನೆಗಳ ಜೊತೆ ಒಂದು ಕಮ್ಯುನಿಕೇಟ್ ಮಾಡೋದಿಕ್ಕೆ, ಅವುಗಳಿಗೆ ಸ್ನಾನ ಮಾಡಿಸೋ ಸಮಯದಲ್ಲಿ ಸ್ನಾನ ಮಾಡಿಸೋದಿಕ್ಕೆ, ಹಾಗೆ ಫೋಟೋಸ್ಗೆ, ವಿಡಿಯೋಸ್ಗೆ, ಏನು ಆನೆಗಳು ಸೊಂಡ್ಲಿಂದ ನೀರು ಹಾರಿಸೋದು, ಇದೆಲ್ಲ ವಿಡಿಯೋಸ್ ಸಿಕ್ಕಾಪಟ್ಟೆ ಯೂಟ್ಯೂಬ್ ಅಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ ಟ್ರೆಂಡಿಂಗ್ ಆಗ್ತಾನೆ ಇರುತ್ತೆ. ಇದೆಲ್ಲದಕ್ಕೂ ಅಲ್ಲಿ ವ್ಯವಸ್ಥೆ ಇದೆ. ಹಾಗಾಗಿನೇ ತುಂಬಾ ಜನ ಟೂರಿಸ್ಟ್ಗಳು ಅಲ್ಲಿಗೆ ಅಟ್ರಾಕ್ಟ್ ಆಗಿ ವಿಸಿಟ್ ಮಾಡುವಂತಹ ಒಂದು ಮೇಜರ್ ಟೂರಿಸ್ಟ್ ಅಟ್ರಾಕ್ಷನ್ ಪ್ಲೇಸ್ ಅದು. ಬಟ್ ಇವತ್ತು ಆಗಿರುವಂತಹ ಇನ್ಸಿಡೆಂಟ್, ಹಾಗೆ ಈ ಒಂದು ದಂಪತಿಗಳೇನು ತಮಿಳುನಾಡಿನಿಂದ ಬಂದಿದ್ರು, ಅವರು ಆ ಒಂದು ಜಾಗನ ವಿಸಿಟ್ ಮಾಡಿದಂತಹ ಟೈಮಲ್ಲಿ